ಆಗ ಮರ ಆಗಲಿ ಆ ಗಿಡುಗಕ್ಕೆ ಆಹಾರ ಸಿಗುತ್ತದೆ, ಅದೇ ನನಗೆ ಸಂತೋಷ. ಮರದ ಮಾತು ಕೇಳಿ ಗಿಳಿಗೆ ಆಶ್ಚರ್ಯವಾಯಿತು. ಒಂದು ದಿನ ಮರ ಇದ್ದಕ್ಕಿದ್ದಂತೆ ಒಣತೊಡಗಿತು. ಎಲ್ಲ ಪಕ್ಷಿಗಳು ಹಾರಿ ಬೇರೆ ಕಡೆ ವಲಸೆ ಹೋದರೂ ಗಿಡುಗನೂ ಹೊರಟು ಹೋಯಿತು. ಇದರಿಂದ ಗಿಳಿಗೆ ತುಂಬ ಬೇಸರವಾಯಿತು. ಮರ ಚೆನ್ನಾಗಿ ಇದ್ದಾಗ ಇದರ ಆಹಾರ ತಿಂದು ಈಗ ಮರಕ್ಕೆ ಕಷ್ಟ ಬಂದಾಗ ಅದಕ್ಕೆ ಸಹಾಯ ಮಾಡದೆ ಬೇರೆ ಕಡೆ ಹೋದರೆಲ್ಲ ಒಬ್ಬರಿಗೂ ಹೃದಯವಂತಿಕೆ ಇಲ್ಲವಲ್ಲ ಎಂದು ಬೇಸರಗೊಂಡಿತು. ಗಿಳಿ ಮಾತ್ರ ಈ ಮರ ಬಿಟ್ಟು ಹೋಗದೆ ತಾನೂ ಕೂಡ ಹಸುವಿನಿಂದ ಬಳಲಿತು. ಮರುದಿನ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬೇಟೆಗಾಗಿ ಪ್ರಾಣಿಗಳನ್ನು ಹುಡುಕುತ್ತಾ ಹೋಗುತ್ತಿದ್ದ. ಆಗ ಈ ಒಣಗಿದ ಮರ ಹಾಗೂ ಅಲ್ಲೇ ಇರುವ ಗಿಳಿಯನ್ನು ನೋಡಿದ. ಆಗ ಗಿಳಿ ಆ ಬೇಟೆಗಾರನನ್ನು ಕರೆಯಿತು. ಇದರ ಬೇರು ಒಂದು ಕೀಟ ತಿನ್ನುತ್ತಾ ಇದೆ, ಅದಕ್ಕೆ ಆಹಾರ ಸಾಲದೆ ಸೊರಗಿ ಮರದ ಬುಡಕ್ಕೆ ಒಂದು ಕೀಟ ಹೋಗಲು ಒಂದು ಔಷಧ ನೀಡುವೆ, ದಿನಾಲು ರಾತ್ರಿ ಹಾಕಿರಿ, ಕೀಟ ಸಾಯುತ್ತದೆ, ಆ ಮರ ಮೊದಲಿನ ಹಾಗೆ ಹಸಿರಾಗುತ್ತದೆ. ಬೇಟೆಗಾರ ಕೇಳಿದ, ಯಾಕೆ ಈ ಭತ್ತದ ಮರದಲ್ಲಿ ವಾಸವಾಗಿದ್ಯಾ? ಎಲ್ಲ ಪಕ್ಷಿಗಳು ಹಾಗೆ ನೀನು ಬೇರೆ ಮರಕ್ಕೆ ವಲಸೆ ಹೋಗಬಾರದೆ? ಆಗ ಗಿಳಿ, ಇಲ್ಲ, ಈ ಮರ ಆರೋಗ್ಯವಾಗಿದ್ದಾಗ ಎಲ್ಲರಿಗೂ ಆಶ್ರಯ ನೀಡಿತ್ತು. ಈಗ ಈ ಮರ ಕಷ್ಟದಲ್ಲಿದೆ, ಇಂತಹ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ತರವೇ? ಕೇಳಿತು. ಗಿಳಿಯ ಹೃದಯವಂತಿಕೆ ಕಂಡು ಬೇಟೆಗಾರನಿಗೆ ಬಹಳ ಸಂತೋಷವಾಯಿತು. ಇಂದಿನಿಂದ ನೀನು ನನ್ನ ಒಳ್ಳೆಯ ಗೆಳೆಯ ಎಂದ ಬೇಟೆಗಾರ. ಹೆದರಬೇಡ, ಈ ಮರದ ಕಾಯಿಲೆ ಹೋಗಲಾಡಿಸಲು ನಾನು ವೈದ್ಯರನ್ನು ಕರೆತರುವೆ ಎಂದು ಗಿಳಿಗೆ ಸಂತೋಷವಾಯಿತು. ಗಿಳಿ ಪ್ರತಿನಿತ್ಯವೂ ಔಷಧ ಹಾಕಿತು. ಕೆಲವು ತಿಂಗಳ ನಂತರ ಮರ ಹಸಿರಿಂದ ಕಂಗೊಳಿಸಿತು, ಮೊದಲಿನ ಹಾಗೆ ಆಯಿತು. ಗಿಳಿಗೆ ಮರ ಧನ್ಯವಾದ ಹೇಳಿತು. ಗಿಳಿಯು ಆ ಬೇಟೆಗಾರನಿಗೆ ಧನ್ಯವಾದ ಹೇಳಿತು. ಆಗ ಬೇಟೆಗಾರ, ನಿನ್ನ ಹೃದಯವಂತಿಕೆ ಮೆಚ್ಚಿದೆ, ಕಷ್ಟದಲ್ಲಿರುವಾಗ ನಿನ್ನ ಸಹಾಯದ ಮನೋಭಾವ ನನಗೆ ತುಂಬ ಹಿಡಿಸಿತು ಎಂದು ಬೇಟೆಗಾರ ಗಿಳಿಯನ್ನು ಹೊಗಳಿದ.